ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ದೂರ ಸೂತ್ರ ಬಳಸ್ಕೊಂಡು ಹೇಗೆ ನಾವು ಏನನ್ನು ಕಂಡುಹಿಡಿಯೋಕೆ ಕೇಳಿದ್ರೆ ದೂರವನ್ನು ಕಂಡುಹಿಡಿಯೋಕೆ ಕೇಳಿರೋದ್ರಿಂದ ದೂರವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ದೂರ ಸೂತ್ರ ಅಂತ ಬಂದ ತಕ್ಷಣ ನಮಗೆ ಅಲ್ಲಿ x1 y1 ಅಂತ ಬಂದೇ ಬರುತ್ತೆ. ಸೊ ಈ ಕೊಟ್ಟಿರೋವಂಥ ಬಿಂದುಗಳಿಗೆ ನಾವು x1 ಯಾವುದು y1 ಯಾವುದು ಅಂತ ಬರ್ಕೊಳ್ಳೋಣ. x1 y1 ಇದು x2 y2 ಅಂತ ಆಗುತ್ತೆ. ನಮಗೆ ದೂರ ಸೂತ್ರ ಗೊತ್ತಿದೆ, ಏನಂತ ಹೇಳಿದ್ರೆ d = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇದಕ್ಕೆ ರೂಟ್ ಹಾಕೋಬೇಕಾಗುತ್ತೆ. ಸೊ ಕೊಟ್ಟಿರೋವಂಥ ಸೂತ್ರಕ್ಕೆ ನಾವು ಇಲ್ಲಿರೋ ಕೊಟ್ಟಿರೋವಂಥ ಬಿಂದುಗಳ ಸಂಖ್ಯೆಗಳನ್ನ ಹಾಕ್ತಾ ಹೋದರೆ ಸಾಕು. x2 ಅಂತ ಹೇಳಿದ್ರೆ 1 ಮೈನಸ್ x1 ಅಂತ ಹೇಳಿದ್ರೆ 5 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಹೇಳಿದ್ರೆ 3 ಮೈನಸ್ y1 ಅಂತ ಹೇಳಿದ್ರೆ 6 ಹೋಲ್ ಸ್ಕ್ವೇರ್. ಇದಕ್ಕೆ ರೂಟ್ ಹಾಕೋಬೇಕಾಗುತ್ತೆ. ಇವಾಗ 1 ಮೈನಸ್ 5 ಅಂತ ಹೇಳಿದ್ರೆ -4 ಹೋಲ್ ಸ್ಕ್ವೇರ್ ಪ್ಲಸ್ 3 ಮೈನಸ್ 6 ಅಂತ ಹೇಳಿದ್ರೆ -3 ಹೋಲ್ ಸ್ಕ್ವೇರ್. ಇದಕ್ಕೆ ರೂಟ್ ಆಗೇ ಬರ್ಕೋಬೇಕು. -4 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ -4 ಇಂಟು -4 ಅಂತ ಅರ್ಥ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 4ಲಿ 16 ಅಂತ ಬಂತು. ಪ್ಲಸ್ ಹಾಗೆಯೇ -3 ಇರೋದ್ರಿಂದ -3 ಇಂಟು -3 ಅಂತ ಮಾಡಬೇಕಾಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 3 3ಲಿ 9 3 3ಲಿ 9. ಸೊ ಇಲ್ಲಿ -3 ಹೋಲ್ ಸ್ಕ್ವೇರ್ ಜಾಗದಲ್ಲಿ ನಾವು 9 ಅಂತ ಬರಿಬೇಕಾಗುತ್ತೆ. ಇದಕ್ಕೆ ರೂಟ್ ಹಾಕೋಣ. ಸೊ ಇದನ್ನು ಬಿಡಿಸ್ತಾ ಹೋದರೆ √25 ಅಂತ ಆಯಿತು. ಇದೆರಡು ಕೂಡಿದ್ರೆ √25. ಸೊ √25ರ ವರ್ಗಮೂಲ ನಮಗೆ 5 ಅಂತ ಗೊತ್ತಿದೆ. ಸೊ 5ಅನ್ನು ಬರೆಯೋಣ. ಇಲ್ಲಿಗೆ ದೂರ ಸೂತ್ರ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಗಿದೆ. ಇನ್ನು ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.